ಎಲ್ಲರೂ 17ರಿಂದ 29-30 ವರ್ಷ ಒಳಗಿನ ಈ ಜಂಜಿಗಳು ಈಗಾಗಲೇ ಅನುಭವಕ್ಕೆ ಬಂದಂಥ ಮಾತದು. ಇದು ಗೊತ್ತಿದ್ದ ವಿಷಯದ ಮೋದಿಯವರಿಗೆ. ಇಲ್ಲಿ ಆದಂಥ ಬಾಂಗ್ಲಾದಲ್ಲಿ ಆಗಿರ್ಬೋದು, ಶ್ರೀಲಂಕಾದಲ್ಲಿ ಆಗಿರ್ಬೋದು, ಅಥವಾ ಮತ್ತೊಂದರಲ್ಲಿ ಆಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಇವುಗಳೆಲ್ಲ ಪರಿಣಾಮ ನಮ್ಮಲ್ಲೂ ಆಗ್ಬೋದು ಅನ್ನುವಂಥ ಭಯ ಇವತ್ತು ಸರ್ಕಾರಕ್ಕೆ ಇರೋದರಿಂದಾಗಿ ಅವ್ರು ಒಪ್ಪಿಕೊಂಡಿದ್ದಾರೆ. ದಿಕ್ಕಿ ಒಳಗೆ ಬಂದಿದ್ದಾರೆ. ವಂಚಕರು ಬರೋರಿದ್ದಾರೆ, ಪ್ರಕಾಶ್ ರಾಜರು ಬರೋರಿದ್ದಾರೆ. ಇವೆಲ್ಲರೂ ಬಂದು ಒಂದೇ ಬೇಡಿಕೆ, ಮೊದಲ ರಿಸೈನ್ ಮಾಡಲೇಬೇಕು. ಯಾರು ಈ ನಿಮಗೆ ಗೊತ್ತಿದೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಿನಿಸ್ಟರ್. ಯಾಕಂದ್ರೆ ಆಗಿದ್ದು ಇವರಿಂದ ಎಲ್ಲ ಗದ್ದಲ, ಇವ್ರ ಕೈಲಿಂದ ಆಡಳಿದ್ದವರಿಂದ. ಅವ್ರು ಪಾಪ ಅಧಿಕಾರಿಗಳು ಇವ್ರೇನು ಹೇಳ್ತಾರೆ ಅದು ಮಾಡುವಂಥವ್ರು. ಮೊದಲು ಇವರಿಗೆ ಶಿಕ್ಷೆ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು. ಹೀಗಾಗಿ ಇವತ್ತು ವಿಶೇಷವಾಗಿ ಜಂತರ ಮಂತರದಲ್ಲೇ ಅಲ್ಲೇ 1,500-2,000 ಜನ ಹಿಡಿಯುವಂಥ ಒಂದು ವ್ಯವಸ್ಥೆ ಇರೋದು. ಅಲ್ಲೂ ಸಹ ಸಾಕಷ್ಟು ಈ ಒಂದು ಸೈನ್ಯವನ್ನು, ಪೊಲೀಸನ್ನು ಎಲ್ಲನೂ ಅಳವಡಿಸ್ಕೊಂಡಿದ್ದಾರೆ. ಯಾವುದೋ ಗದ್ದಲ ಆಗಬಾರಂತ. ಇದಕ್ಕಿಂತ ಪೂರ್ವದಲ್ಲೇ ಸ್ವತಃ ಈ ಒಂದು ಏನಪ್ಪ ಈ ಜಿರಳೆ ಪಕ್ಷ ಅಥವಾ ಈ ಕಾಕ್ರೋಚ್ ಜನತಾ ಪಕ್ಷ ಒಂದು ಮಾರ್ಗಸೂಚಿಯನ್ನು ಕೊಟ್ಬಿಟ್ಟದು ಎಲ್ಲ ವಿದ್ಯಾರ್ಥಿಗಳಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾರು ದಂಗೆ ಮಾಡಿಕೊಡೋದು ಒಂದೆದ್ದು ಬರೋದು ಪುಸ್ತಕಗಳನ್ನ ತೊಗೊಂಬರ್ರಿ, ಅಂಬೇಡ್ಕರ್ ಅವ್ರ ಪುಸ್ತಕ ತೆಗೊಂಬರ್ರಿ, ಸರಿಯಾಗಿ ನೀರು ಕುಡಿದು ನೀರು ಬಾಟ್ಲೆ ತೊಗೊಂಡು ಬನ್ನಿರಿ, ಜೊತೆಗೆ ಮನೇಲಿ ಊಟ ಮಾಡಿ ಹೊಟ್ಟೆ ಊಟ ಮಾಡಿ ಚೆನ್ನಾಗಿ ಬನ್ನಿರಿ. ನೋಡಿರಿ ಎಲ್ಲ ಮಾರ್ಗದರ್ಶನ. ಜೊತೆಗೆ ನೀವು ಹೂಗಳನ್ನ ಯಾರ ಮೇಲೆ ಎಸಿಬೇಡ್ರಿ. ಅಲ್ಲಿ ನಮ್ಮನ್ನು ಕಾವಲಕ್ಕೆ ಬಂದಂಥ ಪೊಲೀಸ್